ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ 3 ನ ಒಂದು ರಿವ್ಯಾಲ್ಯೂಯೇಷನ್ ಯಾವಾಗ, ಸ್ಕ್ಯಾನರ್ಡ್ ಕಾಪಿ ನಾವು ಯಾವಾಗ ತರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ವಿದ್ಯಾರ್ಥಿಗಳು ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂತವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸ್ಆಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ ನ ಸೆಂಡ್ ಮಾಡ್ತೀವಿ. ಅದ್ರ ಜೊತೆಗೆ SSC ನ ನೋಟ್ಸ್ ಕೂಡ ಇರುತ್ತೆ, MTS ಹವಲ್ದಾರ್ ಎಲ್ಲ ನೋಟ್ಸ್ ಕೂಡ ಇರುತ್ತೆ. ಮೆಸೇಜ್ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ರಿಸಲ್ಟ್ ಬಂದಾದ್ಮೇಲೆ ತುಂಬಾ ಜನ ಇದು ಕಡೆ ಅವಕಾಶ ಬ್ರೋ, ನೆಕ್ಸ್ಟ್ ಏನೊಂದು ಆಪ್ಷನ್ ಇದೆಯಾ ಅಂದ್ರೆ ರಿವ್ಯಾಲ್ಯೂಯೇಷನ್ ಆಪ್ಷನ್ ಇದೆ. ಒಂದು ವೇಳೆ ನಿಮ್ಮ ಒಂದು ಇವಾಗ 35ಕ್ಕೆ ಪಾಸಿಂಗ್ ಅಂತ ಅನ್ಕೊಳ್ಳಿ, ನೀವೊಂದು 30, 32ರಲ್ಲಿ ಫೇಲ್ ಆಗಿದ್ದೀರಾ ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬಹುದು. ಒಂದು ವೇಳೆ ನೀವು 15, 20 ಮಾರ್ಕ್ಸ್ ಅಲ್ಲಿ ನನ್ನ ಫೇಲ್ ಆಗಿದ್ದೀರಾ ಅಂದ್ರೆ ನಿಮಗೆ ನಂಬಿಕೆ ಇತ್ತು, ನೀವು ಬರ್ದಿದ್ದೀರಾ ಅಂದ್ರೆ ಸ್ಕ್ಯಾನರ್ಡ್ ಕಾಪಿನ ತರಿಸ್ಬೇಕಾಗುತ್ತೆ, ಇಲ್ಲ ರೀಟೋಟಲಿಂಗ್ಗೆ ನೀವು ಹಾಕಬೇಕಾಗುತ್ತೆ. ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವೆರಡರನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಇಲ್ಲಿ ನಿಮಗೆ ನಂಬಿಕೆ ಇತ್ತು ಅಂದ್ರೆ ಲಾಸ್ಟ್ ಸತಿ ಒಂದ್ಸತಿ ಟ್ರೈ ಮಾಡ್ಬಿಡ್ತೀನಿ ಅಂದ್ರೆ ಮಾಡಬಹುದು. ಈಗ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಬ್ರೋ, ಡೇಟ್ ಯಾವಾಗ ಬಿಡ್ತಾರೆ, ಅವಾಗಲೇ ಬಿಟ್ಟಿದಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರು. ಸೊ ಅವಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. 1 ಜುಲೈಯಿಂದ ಅಂದ್ರೆ ನಿನ್ನೆಯಿಂದ 5ನೇ ತಾರೀಕು ತನಕ 5th ಜುಲೈ ತನಕನೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರೂ ಕೂಡ ಈ ಒಂದು 5 ದಿವಸದ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ರಿವ್ಯಾಲ್ಯೂಯೇಷನ್ಗೆ. ಆ ಒಂದೇನು ಸ್ಕ್ಯಾನರ್ಡ್ ಕಾಪಿ ಇದೆ, ಇವಾಗ ಮ್ಯಾಥ್ಸು, ಸೈನ್ಸು ಯಾವುದನ್ನ ಆಗಿರಲಿ, ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಾಗತ್ತೆ. ಸ್ಕ್ಯಾನರ್ಡ್ ಕಾಪಿ ಇಲ್ದಂಗೆ ನೀವು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಹಾಕೋಕ್ಕಾಗಲ್ಲ. ಫಸ್ಟ್ ನೀವು ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡು ನಿಮ್ಮ ಒಂದು ಟೀಚರ್ಸ್ ಹತ್ರ ಕರೆಕ್ಷನ್ಸ್ ಮಾಡಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂದರೆ ಮತ್ತೆ ಬೋರ್ಡಿಗೆ ಕಳಿಸ್ಬೇಕಾಗುತ್ತೆ. ಅವ್ರು ರೀಚೆಕ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ ಅಂತಲೇ ಹೇಳ್ಬೋದು. 5ನೇ ತಾರೀಕು ಒಳಗಡೆ ನೀವು ಎಲ್ಲರೂ ಕೂಡ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಎಲ್ಲನೂ ಕೂಡ ಮಾಡಿಸ್ಕೋಬೇಕಾಗತ್ತೆ, ಓಕೆನಾ. ನಿಮ್ಮ ಒಂದು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಸ್ಕೂಲ್ ಅಂತಲೇ ಬರುತ್ತೆ, ಕಾಲೇಜ್ಗೆ ಹೋಗಿ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನಿಮ್ಗಲ್ಲಿ ಸಿಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಕಡೆ ಅವಕಾಶ ಇರುತ್ತೆ, ಲಾಸ್ಟ್ ಟ್ರೈ ಮಾಡಿಬಿಡಿ, ಓಕೆನಾ. ಎಲ್ಲರೂ ಕೂಡ ಪಾಸ್ ಆಗಲಿ. ಧನ್ಯವಾದ. ಜೈ ಹಿಂದ್.